ವೀಕ್ಷಕರೇ, ಬಾಗಲಕೋಟೆಯ ಬೈ ಎಲೆಕ್ಷನ್ ರಣಕಣ ರಂಗೇರಿದೆ. ಪ್ರಚಾರದ ಅಬ್ಬರ, ರೋಡ್ ಶೋ, ಮನೆ ಮನೆ ಪ್ರಚಾರ ಎಲ್ಲವೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ಹಣಾಹಣಿ ಕೂಡ ಇದೆ ಇಲ್ಲಿ. For business and personal promotions, please contact 9686376663. ಕಾಂಗ್ರೆಸ್ನಿಂದ ಮೇಟಿಯವರ ಪುತ್ರ ಉಮೇಶ್ ಮೇಟಿ ಕಣದಲ್ಲಿದ್ದರೆ, ಭಾರತೀಯ ಜನತಾ ಪಾರ್ಟಿಯಿಂದ ಈ ಹಿಂದೆ 2 ಬಾರಿ ಗೆದ್ದು MLA ಆಗಿರುವಂತಹ ವೀರಣ್ಣ ಚರಂತಿಮಠ ಅವರು ಕಣದಲ್ಲಿದ್ದಾರೆ. ಹೇಳಿ ಕೇಳಿ ಲಿಂಗಾಯತ ಮತ್ತೆ ಕುರುಬ ಮತಗಳು ಇಲ್ಲಿ ನಿರ್ಣಾಯಕ. ಯಾಕೆಂದ್ರೆ ಎರಡೂ ಕೂಡ ಬಹಳ ದೊಡ್ಡ ಕಮ್ಯುನಿಟಿಗಳು. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಸಿಎಂ ಸಿದ್ದರಾಮಯ್ಯ ಸತತ 2ನೇ ಬಾರಿ ಪ್ರಚಾರಕ್ಕೆ ಹೋಗ್ತಾ ಇದ್ದಾರಲ್ಲಿ. ಮೊದಲ ಬಾರಿ 3 ದಿನ ಪ್ರಚಾರವನ್ನ ಮಾಡಿದ್ರು, ಬೇರೆ ಬೇರೆ ಹಳ್ಳಿಗೆ ಹೋದ್ರು, ರೋಡ್ ಶೋ ಮಾಡಿದ್ರು. ಉಮೇಶ್ ಮೇಟಿ ಅವರನ್ನ ಯಾಕಾಗಿ ಗೆಲ್ಲಿಸ್ಬೇಕು ನೀವು ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಹಿಂದೆ ಇದ್ದಂತ HY ಮೇಟಿ ಅವರು ಏನೇನು ಕೆಲಸ ಮಾಡಿದ್ರು, HY ಮೇಟಿ ಅವರ ಗುಣ ಎಂಥದ್ದು, ಇದೆಲ್ಲವನ್ನೂ ಕೂಡ ಕೊಂಡಾಡುವಂತಹ ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೇನೆ KPCC ಅಧ್ಯಕ್ಷರು ಕೂಡ ಹೌದು ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಬಹಳಷ್ಟು ರೋಡ್ ಶೋ, ಅಬ್ಬರದ ಪ್ರಚಾರ ಇದೆಲ್ಲವೂ ನಡೆಸಿದರು. ಇನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಡೆಗೂ ಕೂಡ ಪ್ರಚಾರ ಜೋರಾಗೇ ಇದೆ. ಮನೆ ಮನೆ ಪ್ರಚಾರ, ಹಳ್ಳಿ ಪ್ರಚಾರ, ನಗರ ಪ್ರದೇಶದಲ್ಲೂ ಪ್ರಚಾರ ಇದೆಲ್ಲವೂ ನಡೀತಾ ಇದೆ. BS ಯಡಿಯೂರಪ್ಪನವರು ಹೋಗಿದ್ರು, ಅವರ ಪುತ್ರ BY ವಿಜೇಂದ್ರ ಅವರು ಹೋಗಿದ್ರು, ಹುಬ್ಬಳ್ಳಿ ಧಾರವಾಡ ಪ್ರದೇಶದ ಬಹುತೇಕ ಶಾಸಕರು ಅಲ್ಲಿದ್ರು. ಯತ್ನಾಳ್ ಅವರು ಪಕ್ಷ ಬಿಟ್ಟರು ಕೂಡ, ಪಕ್ಷದಿಂದ ಉಚ್ಚಾಡಿಸಿದ್ರು ಕೂಡ ಅವರನ್ನ ಚರಂತಿಮಠ ಅವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ. ಹಿಂದೂ ಪರವಾದ ಅಲೆ ಅಥವಾ ಹಿಂದೂ ವೋಟರನ್ನ ಒಗ್ಗೂಡಿಸುವ ಮಟ್ಟದಲ್ಲಿ ಎಲ್ಲ ತರದ ಪ್ರಯತ್ನಗಳು ಆಗ್ತಾ ಇದೆ. ಮುರುಗೇಶ್ ನಿರಾಣಿ ಅವರು ಪ್ರಚಾರದಲ್ಲಿದ್ದಾರೆ. ಹೀಗೆ ಹಲವು ನಾಯಕರು, ಆರ್ ಅಶೋಕಿಂದ ಹಿಡಿದು ನಾರಾಯಣಸ್ವಾಮಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಕಣದಲ್ಲಿದ್ದು ಹೇಗಾದ್ರೂ ಮಾಡಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು, ಬೈ ಎಲೆಕ್ಷನ್ ಸಮರದಲ್ಲಿ ಗೆದ್ದು ಬೀಗಬೇಕು ಅಂತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಒಂದಿಷ್ಟು ವಿಚಾರಗಳನ್ನು ನೋಡೋದಾದ್ರೆ, ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಈ ಎಲೆಕ್ಷನ್ ಒಂದು ಸವಾಲು. ನಿಜಕ್ಕೂ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕಾದಂಥ ಅನಿವಾರ್ಯತೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲಿದೆ. ಹೇಳಿ ಕೇಳಿ ಕುರುಬ ಸಮುದಾಯದ ಮತಗಳು ಅತಿ ಹೆಚ್ಚಿರೋದ್ರಿಂದ ಒಂದೇ ಒಂದು ಮತವನ್ನು ಬಿಡದೆ ಕುರುಬ ಸಮುದಾಯದ ಮತಗಳನ್ನ ಒಗ್ಗೂಡಿಸುವಂತ ನೇರ ಜವಾಬ್ದಾರಿ ಸಿದ್ದರಾಮಯ್ಯ ಅವರ ಮೇಲೇನೆ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ನಿಂತು ಬಿಟ್ಟಿದ್ದಾರೆ. ಬೆಂಗಳೂರನ್ನ ಬಿಟ್ಟು ಬಾಗಲಕೋಟೆ ಅಥವಾ ದಾವಣಗೆರೆ ದಕ್ಷಿಣ ಅಂತಾನೆ ಕಳೆದ 1 ವಾರದಿಂದನೂ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಗೆಲುವಿಗೆ ತಂತ್ರಗಳನ್ನ ಹೆಣಿತಾ ಇದ್ದಾರೆ, ಮತಗಳನ್ನು ಒಗ್ಗೂಡಿಸ್ತಾ ಇದ್ದಾರೆ, ರ್ಯಾಲಿ ಮಾಡ್ತಾ ಇದ್ದಾರೆ. ಹೀಗೆ ಚುನಾವಣಾ ಪ್ರಚಾರ ಸಾಗ್ತಾ ಇದೆ. ಇದರ ನಡುವೆ ಯಾರು ಗೆಲ್ಲಬಹುದು, ಯಾರು ಸೋಲಬಹುದು ಅನ್ನುವ ಲೆಕ್ಕಾಚಾರ ಕೂಡ ಜೋರಾಗಿದೆ. ಯಾವ ಮತಗಳನ್ನು ಸೆಳೆಯಬೇಕು, ಇನ್ನೊಂದು ಬಹಳ ಪ್ರಮುಖ ಅಂಶವನ್ನ ನಿಮಗೆ ನಾನು ಹೇಳಬೇಕು. ಈ ಬಾರಿಯ ಬೈ ಎಲೆಕ್ಷನ್ ನಲ್ಲಿ ಕೇವಲ ಈ ಪ್ರಚಾರ ಮಾತ್ರ ಅಲ್ಲದೇನೆ ಹಣದ ಹೊಳೆ ಕೂಡ ಹರಿತಾ ಇದೆ ಅಂತ ಅಲ್ಲಿ ಇಲ್ಲಿ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಒಂದು ಓಟಿಗೆ ಇಷ್ಟಂತೆ, ಅಷ್ಟಂತೆ, ಇಷ್ಟು ದೊಡ್ಡ ಮೊತ್ತದ ಹಣ ಇಷ್ಟು ವರ್ಷ ಕೊಟ್ಟಿರಲಿಲ್ಲಂತೆ, ಈ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾದ್ರೆ ಇಬ್ಬರು ಅಭ್ಯರ್ಥಿಗಳು, ಕಾಂಗ್ರೆಸ್ ಮತ್ತೆ ಬಿಜೆಪಿ, ವೀರಣ್ಣ ಚರಂತಿಮಠ್ ಮತ್ತೆ ಉಮೇಶ್ ಮೇಟಿ ಅವರು ಏನೇನು ಪ್ಲಸ್ ಮೈನಸ್ಗಳನ್ನು ಹೊಂದಿದ್ದಾರೆ, ಏನೇನು ಪಾಸಿಟಿವ್ ಸೈಡ್ ಇದೆ ಅಥವಾ ವೀಕ್ನೆಸ್ ಸೈಡ್ ಇದೆ ಗೆಲುವು ಸೋಲಿಗೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಬಿಜೆಪಿಯ ಪ್ಲಸ್ಗಳನ್ನು ನೋಡೋಣ. ವೀರಣ್ಣ ಚರಂತಿಮಠ್ ಅವರು ಏನೇನು ಗೆಲುವಿಗೆ ಪ್ಲಸ್ ಪಾಯಿಂಟ್ಗಳನ್ನು ಹೊಂದಿದ್ದಾರೆ ಅಂತಂದ್ರೆ, ಹಿಂದುತ್ವ ಮತ್ತು RSS ನ ಗಟ್ಟಿ ನೆಲೆ ಆಗಿದೆ ಬಾಗಲಕೋಟೆ, ಇದೊಂದು ಪ್ಲಸ್ ಪಾಯಿಂಟ್ ಅವರಿಗೆ. ಶಾಸಕರಾಗಿ ಆಡಳಿತ ಅನುಭವವನ್ನ ಹೊಂದಿದ್ದಾರೆ, ಮತ್ತೆ ಸಮಯ ಪಾಲನೆಯನ್ನ ಮಾಡ್ತಾರೆ ವೀರಣ್ಣ ಚರಂತಿಮಠ ಅವರು. ಶಾಸಕರಾಗಿ 2 ಬಾರಿ ಅನುಭವ ಇದೆ, ಇದು 3ನೇ ಬಾರಿ ಅವರು ಶಾಸಕರಾದ್ರೆ, ಹಾಗಾಗಿ ಒಳ್ಳೆಯ ಅನುಭವಿ ಅನ್ನುವ ಒಂದು ಪ್ಲಸ್ ಪಾಯಿಂಟ್ ಇದೆ.
ಇನ್ನು ಒಳ ಮೀಸಲಾತಿ ವಿಷಯ ಇವರಿಗೆ ಲಾಭ ನೀಡಬಹುದಾದ ಸೂಚನೆ ಇದೆ ಅಂತ ಹೇಳಲಾಗುತ್ತೆ. ಕಾಂಗ್ರೆಸ್ನಿಂದ ಆಗರದ ಅಭಿವೃದ್ಧಿ ಬಗ್ಗೆ ಟೀಕೆ ಮಾಡಬಹುದು. ಅವರು ಏನೇನು ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನ ಈ ಹಿಂದೆ ಕ್ಷೇತ್ರದಲ್ಲಿ, ಅದು ಕೂಡ ಅವರಿಗೆ ಲಾಭ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಪ್ರಚಾರದಲ್ಲಿ ನಾಯಕರುಗಳ ಒಗ್ಗಟ್ಟಿನ ಪ್ರದರ್ಶನ ಇದೆ, ಇದು ಇವರಿಗೆ ಪ್ಲಸ್ ಪಾಯಿಂಟ್. ಇನ್ನು ಮೈನಸ್ ಏನಪ್ಪಾ ಅಂತ ನೋಡಿದ್ರೆ, ನಗರ ಪ್ರದೇಶದ ಮತದಾರರನ್ನೇ ಹೆಚ್ಚು ನಂಬ್ಕೊಂಡಿದ್ದಾರೆ ಅನ್ನೋದು ಗೊತ್ತೇ ಇದೆ. ಅದು ಯಾವಾಗಲೂ ಇದೊಂದು ಕ್ಷೇತ್ರ ಅಂತಲ್ಲ, ಬಿಜೆಪಿ ಯಾವಾಗಲೂ ಕೂಡ ನಗರ ಕೇಂದ್ರಿತ ಅಂತಾನೆ ಜಗಜ್ಜಾಹೀರಾಗಿದೆ. ಸೊ ನಗರ ಪ್ರದೇಶದ ವೋಟರ್ಸ್ ಮಾತ್ರ ನೆಚ್ಕೊಂಡ್ರೆ ಸಾಲದಿಲ್ಲ, ಗ್ರಾಮೀಣ ಪ್ರದೇಶದ ವೋಟರ್ಸ್ ಕೂಡ ಇರಬೇಕು. ಇದು ಸ್ವಲ್ಪ ಮೈನಸ್ ಆಗುವಂಥ ಸಾಧ್ಯತೆ ಇದೆ. ಕ್ಷೇತ್ರದಲ್ಲಿ ಸ್ವಲ್ಪ ನಾಯಕರ ನಡುವಿನ ಭಿನ್ನಾಭಿಪ್ರಾಯಗಳಿದ್ದಾವೆ. ಕಳೆದ ಸಲ ಇವರು ತಮ್ಮ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರು, ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ ಅಂತ. ಅವರು ಕಾಂಗ್ರೆಸ್ಸಿಗೆ ಸೇರ್ಕೊಂಡಿದ್ದು ಇವರಿಗೆ ನೆಗೆಟಿವ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಗ್ಯಾರಂಟಿ ಯೋಜನೆಗಳು ಮತ್ತು ಸತೀಶ್ ಜಾರಕಿಹೊಳಿ ಅವರ ಕಾರ್ಯತಂತ್ರಗಳು ಕೂಡ ಇವರಿಗೆ ನೆಗೆಟಿವ್ ಆಗ್ಬೋದು. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಮತದಾರರನ್ನು ಒಗ್ಗೂಡಿಸ್ತಾ ಇದ್ದಾರೆ. ಈ ಹಿಂದಿನ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಎಲೆಕ್ಷನ್ನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ನೇತೃತ್ವವನ್ನು ವಹಿಸಿದ್ರು. ಈ ಬಾರಿ ಬಾಗಲಕೋಟೆ ಎಲೆಕ್ಷನ್ನ ನೇತೃತ್ವವನ್ನು ವಹಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮತದಾರರನ್ನು ಸೆಳೆಯೋದಕ್ಕೆ ಅಥವಾ ಮತದಾರರನ್ನು ಒಗ್ಗೂಡಿಸೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಪ್ಲಸ್ ಪಾಯಿಂಟ್ ಅನ್ನು ನೋಡೋದಾದ್ರೆ, ಉಮೇಶ್ ಮೇಟಿ ಅವರ ಪ್ಲಸ್ ಪಾಯಿಂಟ್ ಅನ್ನು ನೋಡೋದಾದ್ರೆ, ಸಹಜವಾಗಿ ಯಾವಾಗಲೂ ಆಗುತ್ತೆ, ತಂದೆಯ ನಿಧನದ ನಂತರ ಅನುಕಂಪದ ಅಲೆ ಇಲ್ಲಿ ವರ್ಕ್ ಆಗ್ಬೋದು. ಸೊ HY ಮೇಟಿ ಅವರ ನಿಧನದಿಂದಾಗಿ ಇವರ ಮೇಲೆ ಅನುಕಂಪ ಮೂಡಬಹುದು ಅನ್ನೋದೊಂದು ಪ್ಲಸ್ ಪಾಯಿಂಟ್. ರಾಜ್ಯದಲ್ಲಿ ಈಗಾಗಲೇ ನೀಡಿರುವಂಥ 5 ಗ್ಯಾರಂಟಿಗಳು ಕೂಡ ಇವರು ಕೈ ಹಿಡಿಬಹುದು ಅನ್ನೋದನ್ನ ಪ್ಲಸ್ ಪಾಯಿಂಟ್ ಅಂತ ಗುರುತಿಸಲಾಗುತ್ತೆ. ಮತ್ತೆ ಅಹಿಂದ ಮತಗಳ ಜೊತೆ ಲಿಂಗಾಯತ ಮತಗಳನ್ನು ಕೂಡ ಸೆಳೆಯಲು ಯತ್ನ ಮಾಡಿದ್ದು, ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. KPCC ಹಾಗೂ ಸಚಿವ ಜಾರಕಿಹೊಳಿ ಇವರು ಫ್ಯಾಕ್ಟರಿಲಿ ವರ್ಕ್ ಆಗುತ್ತೆ. ಜಾರಕಿಹೊಳಿ ಈ ಹಿಂದುಳಿದ ವರ್ಗದ ಎಲ್ಲ ಸಮುದಾಯದ ವೋಟ್ಗಳನ್ನು ಸೆಳಿಬಹುದು ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಮೈನಸ್ಗಳನ್ನು ನೋಡೋದಾದ್ರೆ ಒಂದಿಷ್ಟು ಮೈನಸ್ಗಳು ಕೂಡ ಇದ್ದಾವೆ. ಅಭ್ಯರ್ಥಿಗೆ ಸ್ವಲ್ಪ ಅನುಭವದ ಕೊರತೆ ಇದೆ. ಇಲ್ಲಿವರೆಗೂ ಯಾವುದೇ ಎಲೆಕ್ಷನಲ್ಲಿ ಸ್ಪರ್ಧೆ ಇಲ್ಲ, ಕೇವಲ ತಂದೆಯ ಜೊತೆ ಸುತ್ತಾಡಿದ್ ಬಿಟ್ರೆ ಬೇರೆ ಅಂಥ ರಾಜಕೀಯ ಅನುಭವಗಳನ್ನು ಪಡೆದಿಲ್ಲ. ಆದರೆ ಒಂದು ಅಂಶ ಗಮನಿಸಬೇಕಿಲ್ಲಿ, ಬಹಳ ಮೃದು ಸ್ವಭಾವದ, ಎಲ್ಲರೊಂದಿಗೆ ಬೆರೆಯುವಂಥ ವ್ಯಕ್ತಿ ಅನ್ನೋದನ್ನು ಕೂಡ ಗಮನಿಸಬೇಕು. ವೀರಣ್ಣ ಚರಂತಿಮಠ ಸ್ವಲ್ಪ ಕ್ಲಾಸ್ ಅಂತ ಹೇಳ್ತಾರೆ, ಅಂದರೆ ಎಲ್ಲರ ಜೊತೆ ಬೆರೆಯಲ್ಲ ಅಂತ. ಇವರು ಎಲ್ಲರ ಜೊತೆ ಬೆರೆತು ಎಲ್ಲರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಬಹುದಾದಂಥ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಭಾಗವನ್ನೇ ನೆಚ್ಕೊಂಡ್ರಾಗಲ್ಲ, ನಗರ ಪ್ರದೇಶದಲ್ಲೂ ಕೂಡ ಓಟ್ ಪಡಿಬೇಕು ಇವರು. ಯಾಕೆಂದರೆ ಬಿಜೆಪಿ ನಗರ ಪ್ರದೇಶ ನೆಚ್ಕೊಂಡಿದೆ, ಇವರು ಗ್ರಾಮೀಣ ಪ್ರದೇಶವನ್ನು ನೆಚ್ಕೊಂಡಿದ್ದಾರೆ, ಹಾಗಾದ್ರೆ ಆಗಲ್ಲ ಅನ್ನೋದು. ಇನ್ನು ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ನೀಡದ್ದಕ್ಕೆ, ಅಂದರೆ ಮಲ್ಲಿಕಾರ್ಜುನ್ ಮೇಟಿ ಕೆಲವರಲ್ಲಿ ಬೇಸರ ಇದೆ ಅಂತ. ಸೊ ಮಲ್ಲಿಕಾರ್ಜುನ್ ಮೇಟಿ ಇವರ ಸಹೋದರ ಅವ್ರಿಗೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಬೇಡಿಕೆ ಇತ್ತು, ಅದು ಕೂಡ ಕೆಲವು ಬೇಸರ ಇದೆ. ಆದರೆ ಕುಟುಂಬದಲ್ಲಿ ಎಲ್ಲವನ್ನೂ ಕೂಡ ಮನವೊಲಿಸಿ ಮೃದು ಸ್ವಭಾವದಿಂದನೇ ಅವರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಎರಡೂ ಅಭ್ಯರ್ಥಿಗಳ ಪ್ಲಸ್ ಮತ್ತೆ ಮೈನಸ್. ಸೊ ಚುನಾವಣೆ ಅಂದ್ರೇ ಹಾಗೆ ಪ್ಲಸ್ ಮೈನಸ್ ಎರಡೂ ಇರುತ್ತೆ. ಆದರೂ ಕೂಡ ಕೆಲವೊಮ್ಮೆ ಒಂದೊಂದು ಫ್ಯಾಕ್ಟರ್ಗಳು ಒಂದೊಂದು ಕಡೆ ವರ್ಕ್ ಆಗ್ಬಿಡುತ್ತೆ. ಸತೀಶ್ ಜಾರಕಿಹೊಳಿ ಅವರ ಫ್ಯಾಕ್ಟರ್ ಇಲ್ಲೂ ಕೂಡ ವರ್ಕ್ ಆಗ್ಬೋದು ಅನ್ನುವ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ. ಸೊ ಒಂದಂತೂ ಸತ್ಯ, ಸಿದ್ದರಾಮಯ್ಯವರ ಒಂದು ಪ್ರಬಲ ಭಾಷಣ ಅಥವಾ ಮಾತಿನ ವೈಖರಿ, ಅವರ ರೋಡ್ ಶೋಗಳು, ಅಥವಾ ಮೇಟಿಯವರ ಜೊತೆ ಅವರಿಗಿರುವಂಥ ಸಂಬಂಧ, HY ಮೇಟಿಯವರು ಇದ್ದಂಥ ಸಂದರ್ಭದಲ್ಲಿ ಅಥವಾ ಅವರ ಬದುಕಿನ ಜೀವಂತ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೂ ಅವರ ನಡುವಿನ ಒಡನಾಟ ಕೂಡ ಅಷ್ಟೇ ಇತ್ತು. ಹಾಗಾಗಿ ಮೇಟಿಯವರ ಪುತ್ರನನ್ನು ಗೆಲ್ಲಿಸಬೇಕಾದ ಜವಾಬ್ದಾರಿ ಸಿದ್ದರಾಮಯ್ಯವರ ಮೇಲೂ ಕೂಡ ಇದೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿನೇ ಸಿದ್ದರಾಮಯ್ಯವರು ಅಲ್ಲಿ ನಿಂತು ಬಿಟ್ಟಿದ್ದಾರೆ. ಚುನಾವಣೆಯನ್ನು ಗೆಲ್ಲಿಸ್ಕೊಂಡು ಬರಬೇಕಾದಂಥ ಅನಿವಾರ್ಯತೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇದೆ ಅನ್ನೋದು ಅಲ್ಲಿನ ಜನರದ್ದೇ ಮಾತಾಗಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.